ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ, ಈ ನಿದ್ದೆ ಸಾಕು ನೀ ಎದ್ದು ಬಾರು. ಎಲ್ಲ ಐತೆ, ಭಕ್ತಾದಿಗಳು ಬಂದು ಪ್ರಸಾದ ತಗೊಂಡು ನಮ್ಮ ಯುವಕರಿಗೆ ಆಶೀರ್ವಾದ ಮಾಡಬೇಕಂತೇಳಿ. ಯಾಕೆಂದರೆ ಬೆಂಗಳೂರಿಂದ ಬಂದು ಸೋದಳ್ಳಿಲಿ ಮಾಡಬೇಕಂತ ಸುಲಭದ ಕೆಲಸ ಅಲ್ಲ. ಒಂದು 15 ದಿನದ ಶ್ರಮಪಟ್ಟು ಒಂದು 25-30 ಜನ ಅಲ್ಲೂ ಕೂಡ ಬೆಂಗಳೂರು ಕುಮಾರಸ್ವಾಮಿ ಲೇಔಟ್ಲು ಕೂಡ ಅನುದಾನ ಮಾಡಿ, ಪರಮಾತ್ಮನ ಕರೆಸಿ ಅನುದಾನ ಮಾಡಿ, ಸಾವಿರಾರು ಜನಕ್ಕೆ ಅನುದಾನ ಮಾಡಿ ಅಲ್ಲಿಂದ ಬಂದು ಇಲ್ಲೂ ಮಾಡ್ತಾರೆ ಅಂತಂದರೆ ಅವರು ಗ್ರೇಟ್. ಅವ್ರಿಗೆ ಇವೆಲ್ಲ ಭಕ್ತಾದಿಗಳು ಪಾದಯಾತ್ರಿಗಳು ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಹೋಗ್ಬೇಕು ಅಂತ ಮಾತನಾಡಬೇಕು. ನಮ್ಮ ಗೆಳೆಯರ ಬಳಗದಿಂದ ಮಾದೇಶ್ವರ ಈ ರೀತಿ ವಿಜೃಂಭಣೆಯಿಂದ ಅನುದಾನ ಮಾಡ್ತಾ ಇದ್ದೀವಿ. ಮಾದೇಶ್ವರ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ನಮಗೆ ಇದೇ ರೀತಿ ಮುಂದುವರಿಸಲಿ ಅಂತ ನಾವು ಕೇಳ್ಕೊತೀವಿ. ಓಕೆ, ನಿಮ್ದೇನು ಇವತ್ತು ತಿಂಡಿ? ಹೆಸರು ಬೆಳೆ ತಪ್ಪಾಗಲಿ ಅಂತ ಹೆಸರು ಬೆಳೆ ಮಾಡಿದ್ದೀವಿ. ಎಲ್ಲರೂ ಸ್ವೀಕರಿಸಬೇಕು. ನೀವು ಡಾಕ್ಟರ್ ಯಾವರು? ಯಾವರು? ಮಾತೇ ಇಲ್ಲ ಅವನು ಹೇಳಿ. ಪಂಚಾಯತಿ ಪರಮೇಶ್ವರ ಅಣ್ಣ. ನಮಸ್ಕಾರ ಎಲ್ಲರಿಗೂ. ನಮ್ಮ ಅಧ್ಯಕ್ಷರು ಪಂಚಾಯತಿ ಅಧ್ಯಕ್ಷ ಅವರು ಮುಂದಾಳುತ್ವದಲ್ಲಿ ಅನ್ನದಾನ ಏರ್ಪಡಿಸಿದ್ದೇವೆ. ಮಾತಾಡೋ ಬೇಗ. ನಾವು ಬೆಂಗಳೂರು ಕುಮಾರಸ್ವಾಮಿ ಲೇಔಟಿಂದ ಬಂದಿರೋದು. ಇಲ್ಲಿ ಕಾಲ್ನಡಿಗೆಯಲ್ಲಿ ಬರೋ ಭಕ್ತಾದಿಗಳಿಗೆ ಅನುದಾನ ಏರ್ಪಾಡು ಮಾಡಿದ್ವಿ. ಸೊ ಎಲ್ಲ ಸುಖಕರವಾಗಿ ನಡೆದಿದೆ. ಸೊ ಇನ್ನು ಮುಂದೇನೂ ಸಕಾಲವಾಗಿ ಹೀಗೆ ನಡೀಲಿ. ಪ್ರತಿ ವರ್ಷವೂ ನಮ್ಮ ಕೈಲಿ ಎಷ್ಟಾಗುತ್ತೋ ಅನುದಾನ ಮಾಡೋಕ್ಕೆ ಅಂತ ನಾವು ಎಲ್ಲರೂ ಸಿದ್ಧವಾಗಿದ್ದೇವೆ. ಮಾತಾಡೋಣ. ಹೇಳ್ರಿ ಅಣ್ಣ. ಭಟ್ರು ಇವರೇ ಮೇನ್ ಭಟ್ರು. ಸೊ ಇಲ್ಲಿ ಪಾದಯಾತ್ರೆ ಸಕ್ಸಸ್ ಆಗಕ್ಕೆ ಮೇನ್ ಕಾರಣ ಇವರೇ. ಶಿವಣ್ಣ ಅಂತ, ಭಟ್ರು ಶಿವಣ್ಣ ಅಂತ. ಮಾತಾಡಿ ಶಿವಣ್ಣ ಅವ್ರು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ. ಕಮ್ಮಿ ಅಂದ್ರೆ ಒಂದು 20 ಮೂಟ 21 ಮೂಟ ಅಕ್ಕಿ ಖಾಲಿ ಆಗಿದೆ. 1 ಗಂಟೆ ಫಂಕ್ಷನ್ ಆಗಿದೆ. ನಮ್ಮ ಮಾದೇಶ್ವರ ಗೆಳೆಯರ ಬಳಗದ ಅನ್ನದಾನ 2ನೇ ವರ್ಷದ ಅನ್ನದಾನ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದನೂ ಭಾರಿ ಚೆನ್ನಾಗಿ ಭಕ್ತಾದಿಗಳು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು. ಉಗೇ ಮಾದಪ್ಪ. ಅಣ್ಣ ಹೆಂಗಣ್ಣ ಸಕ್ಸಸ್? ಪಕ್ಕ ಮಾದಪ್ಪ ಕೊಡ್ತಾವನ. ಮಾದಪ್ಪ 2 ಮಾತಿಲ್ಲ ಅದರಲ್ಲಿ. ಧನ್ಯವಾದಗಳು. ದಾನಿಗಳು ಕೊಟ್ಟಿದ್ದು ನಮಗೆ ಏನು ನಮಗೆ ಹಂಗನಿಸ್ಲಿಲ್ಲ. ಅವರು ಕೊಟ್ಟಿರೋದು ತುಂಬಾ ಒಳ್ಳೇದಾಯ್ತು. ಅವ್ರು ಕೊಟ್ಟಿದ್ದಕ್ಕೊಂದು ಪ್ರತಿಫಲ ಸಿಕ್ಕಿದೆ.